ಆತ್ಮೀಯ ರೈತ ಬಂಧುವರೇ ನಮಸ್ಕಾರ. ನಾನು ನಿಮ್ಮ ರೇಷ್ಮೆ ಸಿರಿ ವಿಜಯ್ ಮಾತಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ತೋಟ ಬಂದು ನಮ್ಮದು ಇನ್ನೊಂದು ಬ್ಯಾಚ್ ಇದು, ಮೊನ್ನೆ ಮಾಡಿದ್ದು ಇನ್ನೊಂದು ಬ್ಯಾಚ್ ಇದೆ. ಸೊ ಅದು ವೀಡಿಯೋ ಮಾಡಿಕೊಡ್ತೀನಿ ನಿಮಗೆ ಯಾವ ಥರ ಇದೆ ನೋಡಿ. ಇವತ್ತು ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು. ಸೊ ಇದು ಅರ್ಧ ಲೀಟ್ರ್ ನ್ಯಾಚುರಲ್ ಲೈಫು. ಸೊ ಗಾಬರಿ ಬೀಳೋಂಥದ್ದೇನಿಲ್ಲ. ಎಲ್ಲ ನೀವು ಟ್ಯೂಬ್ ಕೊಡ್ತಾಯಿದ್ದೀವಿ, ಇದು ನಮಗೆ ಟ್ಯೂಬ್ ಬಂದಿದೆ ಸರ್, ಇದು ಬಂದಿಲ್ಲ ಸರ್, ಅದು ಎರಡೂ ಒಂದೇ, ತೊಂದರೆ ಇಲ್ಲ. ಸೊ ಅರ್ಧ ಲೀಟ್ರ್ ಮಾಡಿದ್ದೀವಿ. ಸೊ ಅದ್ರ ಜೊತೆ ಇದು ಕ್ವಾಲಿಟಿಗೂ ಒಂದೇ ಮಾಡಿದ್ದೀವಿ. ಅದು ಟ್ಯೂಬ್ ಬಂದು ಕ್ವಾಲಿಟಿನೂ ಬರುತ್ತೆ, ಮತ್ತು ಎಲೆ ಮೇಲೆ ಎಲೆ ತಿಕ್ನೆಸ್ಸು ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನೂ ಕ್ವಾಲಿಟಿ ಬರೋದಕ್ಕೆ ಈ ಥರ ಮಾಡಿದ್ದೀವಿ. ಸೊ ಇದು ಎಲ್ಲರಿಗೂ ಸೇರಿದೆ ಪ್ರಾಡಕ್ಟ್. ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳೆಲ್ಲ ಹೋಗಿದೆ. ಸೊ ನೋಡಿ, ಎಲ್ಲ ರೈತ ಬಂದು ನೋಡಿ, ಇನ್ನೂ ಬಿಸಿಲು ಬಂದಿಲ್ಲ, ಅರ್ಲಿ ಮಾರ್ನಿಂಗೇ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಎಲ್ಲ ಬಿಸಿಲಲ್ಲಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಒಂದು ಚೂರು ಬಿಸಿಲಿಲ್ಲ. ಸೊ ಯಾವುದೇ ಕೆಮಿಕಲ್ ಜೊತೆ ಯೂಸ್ ಮಾಡೋಂಗಿಲ್ಲ. ಸೊ ರಿಸಲ್ಟ್ ಬರಲ್ಲ. ನೋಡಿ, ಸಪ್ರೇಟಾಗಿ ಡ್ರಮ್ ಇಟ್ಕೊಂಡು ನೋಡಿ ಯಾವ ಥರ ಒಂದು ಇದಿನ್ನೂ ಕಟಾವಾಗೋಕ್ಕೆ ಇನ್ನೂ ಒಂದು ತಿಂಗಳಾಗುತ್ತೆ. ಸೊ 20-30 ದಿನ ಆಗುತ್ತೆ. ಸೊ ಆಲ್ರೆಡಿ ಒಂದು ಕೋಟ ಒಂದು ಸರಿ ಸ್ಪ್ರೇ ಮಾಡಿದ್ದೀವಿ, ಇದು ಎರಡನೇ ಸರಿ. ಸೊ ನೋಡ್ತಾ ಇದ್ದೀರಾ, ಒಂದೇ ಸರಿ ಯಾಕೆ ಅಂತಂದರೆ ಕೋಡಿ ಚಿಕ್ಕದಲ್ಲೇ ಇದರಲ್ಲಿ ಒಂದು ಸರಿ ಹೊಡೆದ್ರೆ ಸಾಕು. ಇನ್ನೇನು ನೋಡಿ, ಇಷ್ಟ ಏಟೆಯಲ್ಲಿದ್ದಾಗ 2 ಸರಿ ಮಾಡಲೇಬೇಕು. ಸೊ ಮೊನ್ನೆ ಒಂದು ಸರಿ ಮಾಡಿದೆ ನಾನು. ಸೊ ನೋಡ್ತಾ ಇದ್ದೀರಾ, ಎಲ್ಲ ರೈತ ಬಂದವರು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿ ಪಡ್ಕೊಳ್ಳಿ. ಎಲ್ಲ ಭಾಗದವ್ರಿಗೂ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾಯಿದ್ದೀವಿ. ಸೊ ಯಾರೆಲ್ಲ ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳು ಬೇಕೋ ದಯವಿಟ್ಟು ಕರೆ ಮಾಡಿ. ನೋಡಿ ಸ್ನೇಹಿತರೆ, ಅರ್ಲಿ ಮಾರ್ನಿಂಗ್ ದಯವಿಟ್ಟು ಬಿಸಿಲಲ್ಲಿ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಬಿಸಿಲು ಬರೋದಕ್ಕೂ ಮುಂಚೆ ಸ್ಪ್ರೇನ ಮಾಡಿ. ಹಾಗೆ ಯಾವುದೇ ಕೆಮಿಕಲ್ ಜೊತೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಡ್ರಮ್ಮು ಅಷ್ಟೇ ಮಾಡಿದರೆ ವಾಶ್ ಮಾಡ್ಕೊಬೇಕು. ಸೊ ಒಂದು ಚೂರು ನುಸಿ ರೋಗ ಇರಲ್ಲ, ಒಂದು ಚೂರು ಬಂತೆ ಹುಳು ಸಹ ಇರಲ್ಲ. ನೋಡಿ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ.